ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಿಖಿತಾ ಇಶಾನಿ ವ್ಲಾಗ್ಸ್. ಇವತ್ತು ಡೈಲಿ ಸ್ಟಾರ್ಟ್ ಆಗ್ತಿರೋದು ಫ್ರೈಡೇ ವ್ಲಾಗಿಂದ. ಫ್ರೈಡೇ ಅಂದರೆ ವಾರ, ಮಂಡೇ ಫ್ರೈಡೇ ಅಂದರೆ ನಮ್ಮ ಮನೆ ವಾರ ಇವತ್ತು. ಸೊ ಹಾಗಾಗಿ ಫಸ್ಟು ಕಿಚನ್ ಸ್ಟಾರ್ಟ್, ಕ್ಲೀನಿಂಗ್ ಇಂದಾನೆ ಇವತ್ತು ಡೇನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ಹೋದ ವಾರ ಎಲ್ಲ ಸ್ವಲ್ಪ ವಾರನ ಮಾಡಿರಲಿಲ್ಲ. ಸೊ ವಾರ ಮಾಡಿದ್ರೇ ಸ್ವಲ್ಪ ಮನೆಯೆಲ್ಲ ಲೈಟಿಂಗ್ ಅಪ್ ಆಗಿರುತ್ತೆ. ಹಾಗಾಗಿ ಇವತ್ತು ದೇವ್ರ ಸಾಮಾನೆಲ್ಲ ತೊಳೆದು ನೀಟಾಗಿ ವಾರ ಮಾಡೋಣ ಅನ್ನೋಕ್ಕೋಸ್ಕರ ಇಡೀ ಗ್ಯಾಸ್ ಕಟ್ಟೆ ಸಜ್ಜೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಹಾಗಾಗಿ ಅಡುಗೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬೇಕಾಗಿರುವಂಥ ಸಾಮಾನ ಆಮೇಲೆ ತೊಗೊಂಬರೋಣ. ಅಡುಗೆ ಮನೆಗೆ ದೇವರು ಪೂಜೆ ಮಾಡೋದಕ್ಕೆ ಏನೇನು ಅವಶ್ಯಕತೆ ಇದೆಯೋ ಎಲ್ಲನೂ ಆಮೇಲೆ ತೊಗೊಂಬರೋಣ ಅನ್ನೋ ಕಾರಣಕ್ಕೋಸ್ಕರ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮಗೆ ನಾನು ವೀಡಿಯೋಸ್ ಇಷ್ಟ ಆದರೆ ಲೈಕ್ ಕೊಡಿ ಆ್ಯಂಡ್ ನೋಟಿಫೈ ಮಾಡ್ಕೊಳ್ಳಿ. ನಾನು ಯಾವುದೇ ವೀಡಿಯೋ ಮಾಡಿದ್ರೆ ನಿಮಗೆ ಫಸ್ಟ್ ಗೊತ್ತಾಗಲಿ ಅನ್ನೋಕ್ಕೋಸ್ಕರ. ಆ್ಯಂಡ್ ಏನಪ್ಪ ಅಂದರೆ ವಾರ ಮಾಡೋದ್ರಿಂದ ಮನೆ ಮಾತ್ರ ಕಳೆಯಾಗಿರಲ್ಲ, ಮನಸ್ಸು ಕೂಡ ಕಳೆಯಾಗಿರುತ್ತೆ. ಆ್ಯಂಡ್ ಮನಸ್ಸು ಕೂಡ ಆರಾಮಾಗಿ ತಿಳಿ ನೀರು ಥರ ಇರುತ್ತೆ. ಆ್ಯಂಡ್ ಶುಕ್ರವಾರ ಅಂದರೆ ಓಂಶಕ್ತಿ ವಾರ ಅಂತ ಹೇಳ್ತಾರೆ ಎಲ್ಲರೂ. ಸೊ ನಾನು ಕೂಡ ಓಂಶಕ್ತಿ ತಾಯಿನ ತುಂಬ ನಂಬ್ತೀನಿ. ಸೊ ಹಾಗಾಗಿ ಶುಕ್ರವಾರ, ಸೋಮವಾರ, ಗುರುವಾರ ನಾನು ಆದಷ್ಟು ಟ್ರೈ ಮಾಡ್ತೀನಿ 3 ವಾರ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚೋದಕ್ಕೇ. ಗುರುವಾರ ಬಂದು ರಾಯರಿಗೋಸ್ಕರ ನಾನು ನನ್ನ ವಾರ್ಗಿತಿನ ನೋಡಿಯೇ ಸ್ಟಾರ್ಟ್ ಇತ್ತು. ಹೀಗೆ ಹೇಗೋ ಒಂದು ಫೆಸ್ಟಿವಲ್ಗೆ ಹೋಗಿದ್ವಿ ಊರಿಗೋಸ್ಕರ. ಸೊ ಅಲ್ಲಿ ಅವಳು ನಾನು ಗುರುವಾರ ತಿನ್ನಲ್ಲ ಹಿಂಗೆ ರಾಯರಿಗೋಸ್ಕರ ಅಂತ ಅವಳು ಹೇಳಿದ್ಲು. ಸೊ ಆ ಕ್ಷಣದಲ್ಲಿ ನನಗೇನು ಅನ್ನಿಸ್ತು ಅಂದರೆ ನಾನೇ ಯಾಕೆ ರಾಯರನ್ನ ನಾನು ನಂಬಾರ್ದು ಅಂತ ಒಂದು ಥಾಟ್ ನನಗೆ ಬಂತು. ಸೊ ಆಗ ಇಂದ ಇಲ್ಲಿವರೆಗೂ ನಾನು ಕೂಡ ರಾಯರ ವಾರ ದಿನ ಗುರುವಾರ ತಿನ್ನೋದಿಲ್ಲ. ಆ್ಯಂಡ್ ರಾಯರ ವಾರ ದಿನ ತುಂಬ ಭಕ್ತಿಯಿಂದ ಅವ್ರನ್ನ ಪೂಜೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಏನಪ್ಪ ಅಂದರೆ ಅಂಗಡಿಗೆ ಬಂದು ಏನೇನು ಬೇಕು ಎಲ್ಲ ತೊಗೊಂಡು ಬಂದ್ವಿ. ನನ್ನ ಮಕ್ಕಳು ಏನಂದರೆ, ಅಮ್ಮ ನೀನು ಪಾಪು ಎತ್ಕೊಂಡಿದ್ವಲ್ಲ ಕೊಡಮ್ಮ, ನಿನಗೆ ಭಾರ ಆಗುತ್ತೆ ನಾವು ಎತ್ಕೊಂಬರ್ತೀವಿ ಅಂದ್ಬಿಟ್ಟು ತೊಗೊಂಬರೋ ಐಟಮ್ಸ್ನೆಲ್ಲ ಅವರೇ ತೊಗೊಂಬಂದರು. ತೊಗೊಂಬಂದ್ಮೇಲೆ ಫಸ್ಟು ನನ್ನ ಮಗನ್ನ ಮಲಗಿಸಿದ ಮೇಲೆ ಹೋಗಿ ಸ್ನಾನ ಮಾಡ್ಕೊಂಬಂದು ನೀಟಾಗಿ ಮಡಿಯಾಗಿ ನೆಕ್ಸ್ಟು ದೇವ್ರ ಮನೆಯೆಲ್ಲ ಸ್ಟಾರ್ಟ್ ಮಾಡ್ತೀವಿ ಕ್ಲೀನ್ ಮಾಡೋದಕ್ಕೇ. ಯಾಕೆ ಅಂದರೆ ಒಂದು ವಾರ ಆಗಿತ್ತು ದೀಪ ಹಚ್ಚಿ ಅಂತ ಹೇಳಿದೆ. ಸೊ ಹಾಗಾಗಿ ನೀಟಾಗಿ ಫಸ್ಟು ದೇವ್ರ ಮನೇಲಿ ಇರುವಂಥ ಪಾತ್ರೆ ಸಾಮಾನೆಲ್ಲ ಎತ್ಕೊಂಡು ದೇವ್ರ ಮನೇಲಿರೋ ಹೂವನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಆಮೇಲೆ ಮತ್ತೆಲ್ಲ ದೇವ್ರ ಸಾಮಾನು ಬೆಳಗಿ ರೆಡಿ ಮಾಡಿ ದೀಪ ಹಚ್ಬೇಕಿತ್ತು. ಸೊ ಹಾಗಾಗಿ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಿದ್ದೆ. ಆ್ಯಂಡ್ ಇವತ್ತಿನ ಥಾಟ್ ಆಫ್ ದ ಡೇ ಏನು ಅಂತ ಹೇಳಿದ್ರೆ ಆಮೇಲೆ ಹೇಳ್ತೀನಿ. ಬಟ್ ನಮ್ಮ ಮನೇಲಿ ಮಾತ್ರ ಹಿಂಗೆ, ನಿಮ್ಮ ಮನೇಲೂ ಹೇಳಿ, ಏನಾದರೂ ಕೆಲಸ ಮಾಡುವಾಗ ಚಿಕ್ಕ ಮಕ್ಕಳು ಎದ್ದು ಬಂದು ಅವರಮ್ಮನ ನೀಟಾಗಿ ತಪ್ಕೊಂಡು ಟೈಮ್ ವೇಸ್ತಿರ್ತಾರೆ. ಇವತ್ತಿನ ವಾರ ಏನು ಅಂತ ಹೇಳಿ ಆ್ಯಂಡ್ ಥಾಟ್ ಬಗ್ಗೆ ಹೇಳ್ತಿದ್ನಲ್ವಾ. ಇವತ್ತು ಥಾಟ್ ಏನಂದರೆ, ಯಾರು ಯಾವುದೇ ಕೆಲಸ ಮಾಡಿದ್ರು ಅವ್ರವ್ರ ಕೆಲಸಕ್ಕೆ ಅವ್ರವ್ರದ್ದೇ ರೀತಿಲಿ ಒಂದು ರೆಸ್ಪೆಕ್ಟ್ ಅನ್ನೋದಿರುತ್ತೆ. ಸೊ ನಾವು ಮಾಡೋ ಕೆಲಸ ಅವ್ರು ಮಾಡೋಕ್ಕಾಗಲ್ಲ, ಅವ್ರು ಮಾಡುವಂಥ ಕೆಲಸನ ನಾವು ಮಾಡೋಕ್ಕಾಗಲ್ಲ. ಸೊ ಎಲ್ಲರಿಗೂ ಅಷ್ಟೇ ಅವ್ರವ್ರದ್ದೇ ಕೆಲಸಕ್ಕೆ ಆದರೆ ಮರ್ಯಾದೆ ಇರುತ್ತೆ. ನಾವೆಲ್ಲರೂ ಕೂಡ ಆ ಕೆಲಸಕ್ಕೆ ರೆಸ್ಪೆಕ್ಟ್ ಮಾಡೋದು ಅಂಥದ್ದು ತುಂಬ ಅವಶ್ಯಕತೆ ಈಗಿನ ಲೈಫಲ್ಲಿ. ಸೊ ರೆಸ್ಪೆಕ್ಟ್ ಆಲ್ ದ ವರ್ಕ್ಸ್, ಓಕೆ. ಆ್ಯಂಡ್ ಇವಾಗ ಎಲ್ಲ ರೆಸ್ಟ್ ಮಾಡಿ ವಾರ ಎಲ್ಲ ಆದಮೇಲೆ ಈವ್ನಿಂಗ್ ಒಂದು 6 o'clock ಯೋಚನೆ ಮಾಡ್ತಾ ಇದ್ದೆ ಡಿನ್ನರ್ಗೆ ಏನು ಮಾಡುವ ಅಂತ. ಆಗ ಅಮ್ಮ ಹೇಳಿದ್ರು ಆಲೂ ಪರೋಟ ಮಾಡುವ. ನಾನು ಬಂದು ಎಲ್ಲನೂ ನೀಟಾಗಿ ಒತ್ಕೊಡ್ತೀನಿ, ಸ್ಟಫಿಂಗ್ ಎಲ್ಲ ರೆಡಿ ಮಾಡಿ ಇಟ್ಟಿರು ಅಂತ. ಸೊ ಇವನ್ನೆಲ್ಲ ಬಿಟ್ಕೊಂಡು ನಾನು ಆಲೂ ಪರೋಟೆಗೆ ರೆಡಿ ಮಾಡ್ತಾ ಇದ್ದೆ. ಆದರೆ ಏನಂತ ಹೇಳಿದ್ರೆ, ನಮ್ಮ ಚಿಕ್ಕ ಎಲ್ಲರ ಮನೇಲೂ ಹಿಂಗೇನಾ ಅಥವಾ ನಮ್ಮ ಮನೇಲಿ ಮಾತ್ರ ಹಿಂಗೇನಾ? ಯಾಕೆಂದರೆ ನಮ್ಮ ಸಾಹೇಬರು ನಾನು ಸುಮ್ಮನೆ ಕೂತ್ಕೊಂಡಿದ್ರೆ ಅವರು ಆಟ ಆಡ್ತಿರ್ತಾರೆ ಅಥವಾ ಏನಾದರೂ ಒಂದು ತೀಟೆ ಮಾಡ್ಕೊಂಡಿರ್ತಾರೆ. ಬಟ್ ನಾನು ನಿಂತ್ಕೊಂಡಿದ್ರೆ ಅವರು ಒಂದು ಕ್ಷಣ ನನ್ನ ಬಿಟ್ಟಿರಲ್ಲ. ಎಲ್ಲೇ ಹೋದ್ರೂ ಬಂದು ನನ್ನ ಕಾಲ ಹತ್ರನೇ ತಿಪ್ಕೊಂಡಿರ್ತಾರೆ, ಅಳ್ತಾ ಇರ್ತಾರೆ. ಆ್ಯಂಡ್ ಅವ್ರ ಡಿನ್ನರ್ ಟೈಮ್ ಕೂಡ ಆಗಿತ್ತು. ಸೊ ಎಲ್ಲ ಕೆಲಸನ ಫಸ್ಟು ಅಸೈಡ್ ಮಾಡಿಟ್ಟು ಅವ್ರಿಗೆ ಅಂತ ಒಂದು ಪರಾಟನ ರೆಡಿ ಮಾಡಿಕೊಂಡು ತಿನ್ನಿಸ್ತಾ ಇದ್ದೀನಿ. ಏನಾದರೂ ಚಿಕ್ಕ ಮಕ್ಳಿಗೆ ಪರಾಟೆ ಹೇಗೆ ಮಾಡೋದು ಅಂತ ರೆಸಿಪಿ ಬೇಕಂದ್ರೆ ಕೇಳಿ, ಲಿಂಕ್ ಅಂತ ಹಾಕಿ ನಾನು ಕಳಿಸ್ಕೊಡ್ತೀನಿ. ಸೊ ಅವ್ರಿಗೋಸ್ಕರ ಒಂದೇ ಒಂದು ಪರಾಟನ ಫಸ್ಟು ರೆಡಿ ಮಾಡಿಕೊಂಡು ತಿನ್ನಿಸಿ ಸಮಾಧಾನ ಮಾಡಿ ನೆಕ್ಸ್ಟ್ ಮುಂದೆ ಏನೇ ಇದ್ರು ಅಂತ ಹೇಳ್ಕೊಂಡು ಅವ್ರಿಗೊಂದು ಪರಾಟನ ನೀಟಾಗಿ ಸ್ಟಫ್ ಮಾಡ್ಕೋತಾ ಇದ್ದೆ. ಅವರು ಕೆಳಗಡೆ ಇಳಿಯೋ ಮಾತೇ ತಗೋತಿಲ್ಲ, ಹಂಗೋ ಹಿಂಗೋ ಬಿಟ್ಟು ಒಂದು ಚಪಾತಿ ಒತ್ತದೆ ಅಷ್ಟೇ. ಅದನ್ನು ಸುಡೋಕ್ಕೂ ಕೂಡ ಅವ್ರು ನನ್ನ ಬಿಡಲಿಲ್ಲ, ಮತ್ತೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಸೊ ಅವನ್ನ ಎತ್ಕೊಂಡು ಸುಟ್ಟು ಅವ್ರಿಗೆ ಫಸ್ಟು ತಿನ್ನಿಸ್ಬಿಟ್ಟು ಸಮಾಧಾನ ಮಾಡಿ ಅವ್ರನ್ನ ಮಲಗಿಸಿ ನೆಕ್ಸ್ಟು ನಾನು ಅಮ್ಮ ಬಂದಮೇಲೆ ನಾವೆಲ್ಲ ಮಾಡಿಕೊಂಡು ತಿಂದು ಮಲ್ಕೊಂಡಿದ್ದಾಯಿತು. ಇವತ್ತಿನ ದಿನ ಹೀಗಿತ್ತು. ಬಟ್ ವಾರ ಮಾಡಿ ತುಂಬ ಖುಷಿ ಆಯಿತು. ಇವತ್ತು ವಾರ ದಿನ ಸ್ವಲ್ಪ ಕೆಲಸ ಜಾಸ್ತಿನೂ ಇರುತ್ತೆ, ಪರವಾಗಿಲ್ಲ.
ಆಲ್ ಇಸ್ ಗುಡ್ ವೆಲ್ ಇಸ್ ಗುಡ್ ಅಂತ ಹೇಳ್ತಾರೆ. ಸೊ ಇವತ್ತಿನ ದಿನ ಎಲ್ಲಿಗೆ ಮುಗೀತು. ನನ್ನ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ. ಓಕೆವಾ, ಬಾಯ್ ಬಾಯ್, ಸಿ ಯು, ಟಾಟಾ.